ಇವತ್ತು ಬಿಟಿಎಂ ಲೇಔಟ್ಗೆ ಬಂದಿದ್ದೀವಿ. ರಾಮಲಿಂಗ ರೆಡ್ಡಿ ಪ್ರತಿನಿಧಿಸುವಂತ ಕ್ಷೇತ್ರ ಇದು. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ? ಬಾತ್ರೂಮ್ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್. ಯಾಕೆ ರೇಷನ್ ಕಾರ್ಡ್ ಕೊಡಲ್ಲ? ಮಾಡ್ಕೊಟ್ರೆ ತಾನೆ. 4 ಬ್ಲಾಕ್ ಹೋದ್ರೆ ಮೆದಿಸ್ಟ್ಗೆ ಹೋಗು ಅಂತಾರೆ, ಮೆದಿಸ್ಟ್ಗೆ ಹೋದ್ರೆ ನಿಮ್ಮ ಏರಿಯಾ ಕಡೆ ಹೋಗಿ ಅಂತಾರೆ. MLA ಪರವಾಗಿಲ್ಲ, ಅದು ಕೀழே ಇರೋರು ತುಂಬಾ ಇದು ಮಾಡ್ತಾರೆ. ಏನಕ್ಕ? ಹೇಳಿ ಅಕ್ಕ. ಹೇಳಿ ಅಕ್ಕ. ನನ್ನ ಅಕ್ಕನ ಏನ್ ನಿಮ್ಮ ಹೆಸರೇನ? ಬೆಂಗಳೂರಲ್ಲಿ ಕನ್ನಡ ಹುಡ್ಕೋದೇ ಕಷ್ಟ ಆಗೋಯ್ತಲ್ರಿ. ಆಮೆ ಓಟ್ ಎಲ್ಲ ಹಾಕ್ತೀರಿ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಯಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್ತ. ಬೆಂಗಳೂರಿನಲ್ಲಿರೋ ಯಾವ ಸ್ಲಮ್ ಏರಿಯಾಗಳನ್ನು ಬಿಡ್ತಾ ಇಲ್ಲ. ಎಲ್ಲೆಲ್ಲಿ ಬಡವರು ಮಧ್ಯಮ ವರ್ಗದವರಿದ್ದಾರೆ ಅಲ್ಲೆಲ್ಲೂ ಕೂಡ ಹೋಗಿ ಜನರ ಕಷ್ಟ ಕೇಳೋದನ್ನ ನಾವು ಬಿಡಲ್ಲ. ಅದೇ ರೀತಿಯಾಗಿ ಇವತ್ತು ಬಿಟಿಎಂ ಲೇಔಟ್ಗೆ ಬಂದಿದ್ದೀವಿ. ಬಿಟಿಎಂ ಲೇಔಟ್ನ ಡಾಕ್ಟರ್ BR ಅಂಬೇಡ್ಕರ್ ಹೆಸರಿನ ಸ್ಲಮ್ಗೆ ನಾವಿಲ್ಲಿ ಬಂದಿರೋದು. ಗುಡಿಸಲು ನಿವಾಸಿಗಳ ಸಂಘ. ಇಲ್ಲಿ ಜನರು ಯಾವ ಥರ ಬದುಕ್ತಾ ಇದ್ದಾರೆ, ಜನರ ಪರಿಸ್ಥಿತಿ ಏನು, ಎಷ್ಟು ಮೂಲಭೂತ ಸೌಕರ್ಯಗಳು ಇಲ್ಲಿ ಸಿಗ್ತಾ ಇದೆ ಜನರಿಗೆ, ಅವರ ಕಷ್ಟ ಕೇಳೋದಕ್ಕೆ, ಅವರ ಪ್ರಾಬ್ಲಮ್ ಕೇಳೋದಕ್ಕೆ ನಾವಿಲ್ಲಿಗೆ ಬಂದಿರೋದು. ಬನ್ನಿ ಜನರು ಏನಂತಾರೆ. ರಾಮಲಿಂಗ ರೆಡ್ಡಿ ಪ್ರತಿನಿಧಿಸುವಂಥ ಕ್ಷೇತ್ರ ಇದು. ಎಷ್ಟರ ಮಟ್ಟಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಮಂತ್ರಿಗಳು ಅಂತ ನೋಡೋಣ ಬನ್ನಿ. ಏನಕ್ಕ? ಹೇಳಿ ಅಕ್ಕ. ನನ್ನ ಅಕ್ಕನ ಹೇಳಿ ಅಕ್ಕ ಅಂದ್ರೆ ಏನ್ ನಿಮ್ಮ ಹೆಸರು? ರಾಜಿ. ಓ ಯಾವ್ಯಾವ ಭಾಷೆ ಮಾತಾಡ್ತೀರಾ? ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ. Tell me the old, I can't holding. Okay. What you say? Yeah. What is your problem? No problem, yeah. No problem, yeah. Why, yeah? You don't have problem? No problem. ಪ್ರಾಬ್ಲಮ್ ಇಲ್ಲ ನಿಮಗೆ? ಏನು ಪ್ರಾಬ್ಲಮ್ ಇಲ್ವಾ? ಎಲ್ಲ ಆರಾಮಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಹೌದಾ? ಇಲ್ಲಿ ಯಾವ್ದು ನಿಮ್ಮ ಮನೆ ಯಾವ್ದು? That's it, my money. Oh, that's your house? Yeah. Okay. Very big house? No, yeah. Very small house. ಹಕ್ಕುಪತ್ರ ಇದೆಯಾ? Yeah. ಹಕ್ಕುಪತ್ರ ಇದೆಯಾ? ಇಲ್ಲ. ಕೊಟ್ಟಿಲ್ಲ. ನೀರ್ ಬರುತ್ತಾ? ನೀರೆಲ್ಲ ಎಲ್ಲರಿಗೂ ಬರ್ತದೆ. ಸತ್ಯ ಹೇಳಿ ಏನೇನ್ ಪ್ರಾಬ್ಲಮ್ ಇದೆ ಅಂತ. ನಿಮ್ಮ MLA ಎಲ್ಲ ಕೆಲಸ ಮಾಡ್ಕೊಡ್ತಾರಾ? ನಮ್ಮ MLA ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ನೀರ್ ಬರ್ತದೆ, ಬಾತ್ರೂಮ್ ಐತೆ, ಡೈಲೆಟ್ ಐತೆ, ಬಾತ್ರೂಮ್ ಎಲ್ಲ ಐತೆ, ನೀರ್ ಇಲ್ಲಿ ಬರ್ತದೆ. ಗಲ್ಲಿ ಇಲ್ಲಿ ನೋಡಿ, ಅಲ್ಲಿ ಎಲ್ಲ ಗಲ್ಲಿ ನೀರ್ ಬರ್ತದೆ. ಎಲ್ಲ ಗಲ್ಲಿ ನೀರ್ ಬರ್ತದೆ. ಹಾ. ಹೌದಾ? ಹಂಗಾರ ಹೋಗಿ ಒಳಗ್ ಹೋಗ್ತೀನಿ ಈಗ. ಹೋಗಿ ಎಲ್ಲ ಪ್ರಾಬ್ಲಮ್ ಕೇಳ್ತೀನಿ. ಬನ್ನಿ. ಹೌದಾ? ಹೌದು. ಓಕೆ. ಬನ್ನಿ. ಮನೆಗೆ ಹೋಗಿ ಪ್ರಾಬ್ಲಮ್ ಕೇಳೋದಂದ್ರೆ ಯಾವ MLAನು ಮಾಡೋದ, ಈ ಕೆಲಸ ಮಾಡೋದು. ಅಜ್ಜಿ ಬನ್ನಿ ನೀವು. ಎಂತ ಹೆಸರಂತ ನಿಮ್ದು? ವಲ್ಲಿಯಮ್ಮ. ಜೋರಾಗಿ ಹೇಳಿ. ವಲ್ಲಿಯಮ್ಮ. ಈಗ ನಿಮ್ ಮನೆ ಎಲ್ಲ ಪ್ರಾಬ್ಲಮ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಎಲ್ಲ ಸೋರ್ತದೆ. ಮತ್ತೇನಿದೆ ಪ್ರಾಬ್ಲಮ್? ಮೈ ಹುಷಾರಿಲ್ಲ. ನೀರೆಲ್ಲ ಬರುತ್ತಾ? ಚರಂಡಿ ಎಲ್ಲ ವ್ಯವಸ್ಥೆ ಇದೆಯಾ ನೀಟಾಗಿ? ದುಡ್ಡು ಯಾವ್ದು ಬರುತ್ತೆ? ದುಡ್ಡು ಯಾವ್ದು ಇಲ್ಲಪ್ಪ. ಬರಲ್ವಾ? ಯಾಕೆ? ಏನು ಮಾಡ್ಲಿಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾಡ್ಕೊಂಡು. ಯಾರ್ಯಾರಿದ್ದಾರೆ ಮನೇಲಿ? ನಾನು ಒಬ್ಳೇ ಇರೋದು. ಒಬ್ಳೇನಾ? ಯಾಕೆ? ಮಕ್ಕಳು ದೂರ ಇದ್ದಾರೆ. ದೂರ ಅಂದ್ರೆ? ದೂರ ಊರಾಗ. ಅಂದ್ರೆ ನಿಮ್ಮನ್ ಬಿಟ್ಟು ಹೋಗಿದಾರಾ? ನಿಮ್ಮನ್ ಜೊತೆ ಇಟ್ಕೊಂಡಿಲ್ವಾ? ಅಮ್ಮ ಎಲ್ಲಿದ್ದಾರೆ ಅಂತ ನೋಡಕ್ಕೂ ಬಂದಿಲ್ವಾ? ಬರಲ್ಲ. ಏನ್ರಿ ಇದು ನೋಡಿ. ಇದು ನಮಗ್ ಸಿಗೋಂತ ಉದಾಹರಣೆಗಳು. ಹೆತ್ತ ತಾಯಿನ ಇಲ್ಲೇ ಬಿಟ್ಟು ಮಕ್ಕಳು ದೂರ ಇರೋದು. ಆ ತಾಯಿ ಇಲ್ಲಿ ಒಂದು ನೋಡಿ ಎಷ್ಟು ಖುಷಿಯಾಗಿ ನಗ್ನಗ್ತಾ, ಕಷ್ಟನೋ ಸುಖನೋ ಏನೋ. ಕಷ್ಟ ಇಲ್ವೇನವ ನಿಮ್ಗೆ? ಒಲ್ಲಿಯಮ್ಮ. ಮಕ್ಳು ಏನ್ ಕೆಲಸ ಮಾಡ್ತವೆ? ಏನೇನೋ ಕೂಲಿ ಕೆಲಸನೇ ಮಾಡೋದು. ನಿಮ್ ಮಕ್ಕಳಿಗೆ ನಿಮ್ಮನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಓದಿಸ್ಲಿಲ್ಲ. ಏನಾರಾಗ್ಲಿ ಮೈ ಕೈ ತುಂಬಾ ಗಟ್ಟಿ ಆಗತ್ತಾನೆ, ಬಂದ್ ನಿಮ್ಮನ್ನ ನೋಡ್ಕೋಬಹುದಲ್ಲ. ಇದು ಸಿದ್ದರಾಮಯ್ಯ 200 ರೂಪಾಯಿ ಬರಲ್ವೇ? ಯಾವ್ದು ಇಲ್ಲಪ್ಪ. ಗೌರ್ಮೆಂಟ್ ಕಾಸು ನನ್ಗೆ ಯಾವ್ದು ಒಂದ್ ಪೈಸೆ ಯಾವ್ದು ಬರಲ್ಲ. ವಲ್ಲಿಯಮ್ಮಂಗೆ ಏನು ಇಲ್ಲ. ಮನೆ ಹಕ್ಕುಪತ್ರ ಇದೆಯಾ? ಇದೆ. ಹಕ್ಕುಪತ್ರ ಇದೆಯಾ? ನಿಜ ಹೇಳಿ. ನಿಜನೇ. ಹಕ್ಕುಪತ್ರ ಇದೆಯಾ? ಯಾರು ನಿಮ್ MLA? ಯಾರೋ ನನಗೆ ಇಲ್ಲಿ ಬಂದ್ರೇನೆ ಗೊತ್ತಾಗೋದು. ಬಂದಿಲ್ಲ ಹಂಗಾದ್ರೆ? ಬರ್ತಾರೆ. ಯಾವಾಗ?
ಓಟು ಬೇಕಾರೆ ಅವಾಗ ಓಟ್ ಬೇಕಾದಾಗ ಬರ್ತಾರೆ. ಓಕೆ ಓಕೆ ಅಜ್ಜಿ ಓಕೆ. ಅಮ್ಮ ನಮಸ್ಕಾರ ಅಮ್ಮ. ಏನ್ ನಿಮ್ಮ ಹೆಸರು? ನದಿಯ ನದಿ ಅವ್ರೆ. ಮನೆಗೆ ಹಕ್ಕುಪತ್ರ ಇದೆಯಾ? ಪತ್ರ ಏನಿಲ್ಲ, ಪತ್ರ ಏನಿಲ್ಲ. ಮತ್ತೆ ಹೆಂಗ್ ಬದುಕಿದ್ದೀರಿ ನೀವು ಇಲ್ಲಿ? ಸುಮ್ಮನೆ ಪೇಪರ್ ತರ. ನಾವು ಬಾಡಿಗೆ ಇದೀವಿ. ಬಾಡಿಗೆ ಇರೋದಾ? ಅವ್ರ ಓನರ್ಗೆ ಹಕ್ಕುಪತ್ರ ಇದೆಯಂತ ಹ್ಮ್? ಇದನ್ನ ಬಾಡಿಗೆ ಕೊಟ್ಬಿಟ್ಟಿದಾರಾ? ಎಷ್ಟು ಬಾಡಿಗೆ? 3,000 ರೂಪಾಯಿ. 300 ರೂಪಾಯಿ ತಿಂಗಳಿಗೆ? ಹೌದಾ? ಸರಿ, ಎಲ್ಲ ಏನೇನ್ ಪ್ರಾಬ್ಲಮ್ ನಿಮ್ ಏರಿಯಾದಲ್ಲಿ? ಪ್ರಾಬ್ಲಮ್ ಏನಿಲ್ಲ, ನೀರು ಬರ್ತೈತೆ, ಅವಾಗ ಕೆಲ್ಸಕ್ಕೆ ಹೋಗ್ತೀವಿ. ಕೆಲ್ಸಕ್ಕೆ ಹೋಗ್ತೀರಾ? ಮತ್ತೆ 200 ರೂಪಾಯಿ ಬರ್ತಲ್ವಾ ನಿಮ್ಗೆ? 200 ರೂಪಾಯಿ ನಮ್ಗೆ ಇದು ಇಲ್ವಲ್ಲ, ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ವಾ? ಯಾಕೆ? ಮಾಡಿಸಿಲ್ಲ ನಾವು. ಯಾಕೆ? ನಾ ಏನೇನೋ ಕೇಳ್ತಾರೆ, ಹೋದ್ರೆ ಅಲ್ಲೋಗಿ ಇಲ್ಲೋಗಿ ಅಂತ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ ನೀವು ಇಲ್ಲಿ? ನಾವು ಇವಾಗ ಒಂದು 15 ವರ್ಷದಿಂದ ಇದೀವಿ. ಹೌದಾ? ನಿಮ್ದು ಊರು ಯಾವ್ದು? ಸ್ವಂತ ಊರು ಯಾವ್ದು? ತಮಿಳ್ನಾಡು. ತಮಿಳ್ನಾಡು. ಆಧಾರ್ ಕಾರ್ಡ್ ಎಲ್ಲಿದ್ದೀರದು? ತಮಿಳ್ನಾಡು ಎಲ್ಲಿದ್ದೀರಾ? ಇಲ್ಲಿದೆ, ಓಟ್ ಎಲ್ಲ ಹಾಕೋದು ನೀವು? ಇಲ್ಲೇ ಹಾಕ್ತೀವಿ. ಇಲ್ಲೇ ಓಟ್ ಹಾಕೋದು? ಸೊ ನೋಡಿ, ಇಲ್ಲೇ ಓಟ್ ಹಾಕ್ತಾರೆ, ಇಲ್ಲೇ ಇದಾರೆ. ನೀವು ತುಂಬಾ ಶ್ರೀಮಂತರ? ಇಲ್ಲ. ಮತ್ತೆ ಯಾಕೆ ರೇಷನ್ ಕಾರ್ಡ್ ಕೊಡಲ್ಲ? ಮಾಡಕ್ ಹೋದ್ರೆ ಮಾಡ್ಕೊಟ್ರೆ ತಾನೆ. ಅಲ್ಲೋಗಿ ಇಲ್ಲೋಗಂತ ಆ ಏರಿಯಾಗ ಹೋದ್ರೆ 4 ಬ್ಲಾಕ್ ಹೋದ್ರೆ ಮೆದಿಸ್ಟ್ಗೆ ಹೋಗಂತಾರೆ. ಮೆದಿಸ್ಟ್ಗೆ ಹೋದ್ರೆ ನಿಮ್ ಏರಿಯಾ ಕಡೆ ಹೋಗಿ ಅಂತಾರೆ. ಅಲ್ಲೋದ್ರೆ ಏನೋ ಒಂದು ಏನಾರು ಒಂದು ರೀಸನ್ ಹೇಳ್ತಾರೆ. ದುಡ್ಡು ಕೇಳ್ತಾರಾ? ದುಡ್ಡು ಕೇಳ್ತಾರೆ. ಕೇಳೋ ಕಡೆ ಕೇಳ್ತಾರೆ. ಆ ದುಡ್ಡುನು ಕಟ್ಟಿದೀವಿ, 1,500 ರೂಪಾಯಿ ಕಟ್ಟಿದೀವಿ. 1,500 ರೂಪಾಯಿ ಕಟ್ಟಿದ್ದಾರೆ. ಹಂಗೂನು ರೇಷನ್ ಕಾರ್ಡ್ ಬಂದಿಲ್ಲ. 3 ಕಡೆ ಬರ್ದೆ ಹಾಕಿದ್ವಿ, ಹೌದಾ? ಬಂದೇ ಇಲ್ಲ. ಕೇಳಕ್ ಹೋದ್ರೆ 20 ದಿವಸಲ್ಲಿ ಬರುತ್ತೆ, 30 ದಿವಸಲ್ಲಿ ಬರುತ್ತೆ. ನಮ್ ಕೈಯಲ್ಲಿ ಏನಿದೆ, ನಾವು ಬರ್ತ್ ಕಲ್ಸಿದೀವಿ, ನಾವೇನ್ ಮಾಡಕ್ ಆಗುತ್ತೆ ಹಂಗಂತಾರೆ. ಸೊ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದೀರಾ? ನಾವು ಇವಾಗ 10 ವರ್ಷದಿಂದಾನೇ 10 ವರ್ಷದಿಂದ ರೇಷನ್ 4 ಬ್ಲಾಕ್ ಅಲ್ಲಿ ಬರ್ದೆ ಹಾಕಿದ್ವಿ. ಮತ್ತೆ ವಿಲ್ಸನ್ ಕಾರ್ಡ್ ಅಲ್ಲಿ ಇದ್ವಿ, ಅವಾಗ ಬರ್ದೆ ಹಾಕಿದ್ವಿ. ಇಲ್ಲಿ ಬಂದು ಟ್ರೈ ಮಾಡ್ತಾ ಇದ್ವಿ, ಇನ್ನು ಆಗ್ಲಿಲ್ಲ. 2 ಸಲ ಆಗಿದ್ವಲ್ಲ, ಎಲ್ಲನ ಒಂದ್ ಕಡೆ ಬರುತ್ತಂತ ಒಂದ್ ನಂಬಿಕೆ ಇರುತ್ತೆ. ನೀವು ಕಾಯ್ರೆ ಬಂದಿಲ್ಲ. ಮೋಸ್ಟ್ಲಿ ಬರ್ಬೋದು, ಯಾರ್ದಾರು ಪ್ರಾಣ ಹೋದ್ಮೇಲೆ ಬರ್ಬೋದು. ನೋಡಿ, ರೇಷನ್ ಕಾರ್ಡು ಬಡವರು ಎಷ್ಟೋ ರೇಷನ್ ಕಾರ್ಡ್ಗಳನ್ನ ನೀವು ಶ್ರೀಮಂತರದು ಇದೆ ಅಂತ ಹೇಳಿ ರದ್ದು ಮಾಡಿದ್ರಿ. ಎಷ್ಟೋ ಜನ, ನಾನು ತುಂಬಾ ಜನರು ಮಾತಾಡ್ತೀನಲ್ಲ, ಎಷ್ಟೋ ರೇಷನ್ ಕಾರ್ಡ್ಗಳು ಎಷ್ಟೋ ಜನರದ್ದು ಇಲ್ಲ. ಸೊ ಇದನ್ನೆಲ್ಲ ನಿಮ್ಗೆ ಮಾಡ್ಕೊಡಕ್ ಆಗಲ್ಲ. ಸುಮ್ಮನೆ ಬಂದು ಕೇಳಿದಿರ ಯಾವತ್ತಾದ್ರು ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಅಂತ? ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ MLA ಅವರೇ ಅಲ್ವಾ ಇಲ್ಲಿ ಅವರು? ಹೌದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್ ಅವರೇ. ಕೂಪರಂಗ ಹಿಂಗ ವಾಂಗ ಮೇಡಮ್ ಅವರೇ. ತೆರಿಂಗ್ಲೆ ಕನ್ನಡ ಬರಲ್ವಾ? ಕನ್ನಡ ತೆರಿಯದಾ? ಏನು ಪೇರೆಂಟ್ರಿ? ತೆರೆಸಾ. ತೆರೇಸಾ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 10 ವರ್ಷ. 10 ವರ್ಷ ಆಯ್ತು. 10 ವರ್ಷದಿಂದ ಇಲ್ಲೇ ಇರಕ್ಕೆ ಕನ್ನಡ ಇಲ್ಲೇ? ಕನ್ನಡ ತೆರಿயாது. ಓಟ್ ಇಲ್ಲಿ? ಹಿಂಗೆ ಇಲ್ಲೇ ಓಟ್ ಇಲ್ಲೇ? ಆಧಾರ್ ಕಾರ್ಡ್ ಇಲ್ಲೇ? ಆಧಾರ್ ಕಾರ್ಡ್ ಇருக்கு. ಕೆಲಸಮ್ಮ ಇಲ್ಲೇ? ಕೆಲಸ வேலைக்கு ವೇಳೆ ಫುಲ್ ಟೈಮ್ ಇಲ್ಲೇ? ಓಟ್ಗಳೇ ಇಲ್ಲೇ? ಓಕೆ. ಓಟ್ ಪುರಿಂಗಿದ ಏನದ? ಪುರಿಂದಿಜ ಓಟ್ ನೋಡಿ, ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ತಮಿಳಲ್ಲಿ ಮಾತಾಡಕ್ಕೆ. ನೀವು ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡಲ್ವೇ? ಕನ್ನಡ ಬರಲ್ವಾ? ಸ್ವಲ್ಪನೂ ಬರಲ್ವಾ? 2000 ವಚ್ಚಾ? 2000 தெரியும். ಇಲ್ಲ ರೇಷನ್ ಕಾರ್ಡ್ ಇದೆಯಾ? ಇಲ್ಲ. ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಇಲ್ಲ ಮತ್ತೆ 2000 ಹೆಂಗ್ ಬರುತ್ತೆ? ಮೇಡಮ್ ಅವರೇ, ನಿಮ್ಮ ಹೆಸರೆಂತ? ಶೋಭಾ. ಶೋಭಾ ಅವರೇ, ನಾವು ನಿಮ್ ಪ್ರಾಬ್ಲಮ್ ಕೇಳಕ್ ಬಂದಿವಿ. ಶೋಭಾ ಅವರೇ, ಎದ್ರುಕೊಂಡು ಓಡೋದು ಯಾಕೆ? ಏನ್ ನಿಮ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇಲ್ಲ ಸರ್. ಏನ್ ಪ್ರಾಬ್ಲಮ್ ಇಲ್ವಾ? ನಿಜ ಹೇಳಿ. ನಿಜ. ಸುಳ್ಳು ಹೇಳಿದ್ರೆ ಶೋಭೆ ತರಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ವಾ? ನೀರ್ ಪ್ರಾಬ್ಲಮ್ ಇತ್ತು, ಇವಾಗ ಅದನ್ನು ರೆಡಿ ಮಾಡಿದ್ರು. ಯಾರು ರೆಡಿ ಮಾಡಿದ್ದು? ಅವರು ನಾವೇ ದುಡ್ಡೆಲ್ಲ ಹಾಕಿ ನೀವೇ ದುಡ್ಡೆಲ್ಲ ಹಾಕಿ ಮಾಡಿದ್ರಿ? ನೀರ್ ಬರ್ತಾ ಇರ್ಲಿಲ್ವಾ ಸರಿಯಾಗಿ? ಅವಾಗ ಕಷ್ಟ ಐತೆ, ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಬೇರೆ ಚರಂಡಿ ವ್ಯವಸ್ಥೆ ಇದೆಯಾ? ಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲ ಇವಾಗ ಪರವಾಗಿಲ್ಲ. ಯಾರು ನಿಮ್ಮ MLA? ಆ ಕಡೆ ಇದ್ದಾರೆ ಅವರು. ಹೆಸರು? ಕುಪ್ಪಣ್ಣ ಅಂತ ಕರೀತಾರೆ. ಕುಪ್ಪಣ್ಣ. ನಿಮ್ ಕುಪ್ಪಣ್ಣನೇ ನಿಮಗೆ MLA? ಯಾರು ಲೋಕಲ್ ಇರ್ತಾರೋ ಅವರೇ ನಿಮಗೆ MLA? ಓಕೆ. ಏನು ಪ್ರಾಬ್ಲಮ್ ಇಲ್ಲ ಹಂಗಾರೆ? ಏನ್ ಪ್ರಾಬ್ಲಮ್? ನಿಜ ಹೇಳಿ. ನಿಜ. 2000 ಬಂತಾ? ಇಲ್ಲ ಸರ್, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ರೇಷನ್ ಕಾರ್ಡ್ ಇದೆಯಾ? ಇದೆ, ಊರಲ್ಲಿ ಇದೆ. ಯಾವ ಊರಲ್ಲಿ? ಆಂಧ್ರ, ಗೋರಂಟ್ಲ. ಓಜೆ ಬನ್ನಿ, ನಾವು ಬರೆಸ್ತೀವಿ. ಬನ್ನಿ
ಬನ್ನಿ ಬನ್ನಿ ಬನ್ನಿ. ಆ ಏನ್ ನಿಮ್ಮ ಹೆಸರು? ನಮ್ಮ ಹೆಸರ ಮೇರಿ. ಬನ್ನಿ ಮುಂದೆ. ಮೇರಿ, ಮೇರಿ ಮೇರಿ ಅವ್ರೆ, ನಿಮ್ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ ಇದಾವೆ? ಬಾತ್ರೂಮ್ ಪ್ರಾಬ್ಲಮ್, ಬಾತ್ರೂಮ್ ಪ್ರಾಬ್ಲಮ್, ನೀರಿಗೆ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್, ಜಾಗ ಕಮ್ಮಿ ಆಗಿದಲ್ಲ. ಜಾಗ ಕಮ್ಮಿ. ಜಾಗ ಇರೋದೇ ದೊಡ್ಡ ವಿಷಯ, ಅದ್ರಲ್ಲೂ ಕಮ್ಮಿ. ಮತ್ತೆ ಮತ್ತೆ ಬಾತ್ರೂಮ್ தான் நமக்கு கஷ்டமா இருக்கு. ಬಾತ್ರೂಮ್ ಕಷ್ಟ ಪ್ರಾಬ್ಲಮ್, ಅಡಿಗಡಿ ಪ್ರಾಬ್ಲಮ್ ಆಯ್ತಾ ಇದೆ. ಪ್ರಾಬ್ಲಮ್. ಓಟ್ ಎಲ್ಲಿ ಪಡಿ ನೀವು ಓಟ್ ಹಾಕೋದು? ಓಡ್ ಇಲ್ಲೇ தான் ಆಗಿದೆ. ಇಲ್ಲೇ ಹಾಕೋದು. MLA ಯಾರು? ರಾಮರೆಡ್ಡಿ. ರಾಮಲಿಂಗರೆಡ್ಡಿ ಬರ್ತಾರ? ಇಲ್ಲಿ ಬರ್ತಾರ? ಬರ್ತಾರೆ. ಬಂದೇನ್ ನಿಮ್ ಪ್ರಾಬ್ಲಮ್ ಕೇಳಲ್ವಾ? ಕೇಳ್ತಾರೆ. ಏನ್ ಕೇಳಿದ್ರು? ಎಲ್ಲ ಅಡಿಗಡಿ ಅವರೇ ಕ್ಲೀನ್ ಮಾಡಿ ನೀವೆಲ್ಲ ಹೇಳಿದ್ರಾ? ಎಲ್ಲ ಕೆಲಸ ಮಾಡ್ಕೊಟ್ರಾ? ಮಾಡಿ ಕೊಡ್ತಾರೆ. ಎಲ್ಲ ಆಗಿದ್ಯಾ? ಅಲ್ಲ ಅವ್ರು 2,000 ರೂಪಾಯಿ 2,000 ವಚ್ಚಾ? 2000 ಇಲ್ಲ ಅದೆಲ್ಲ ಯಾಕೆ ರೇಷನ್ ಕಾರ್ಡ್ ಇಲ್ವಾ? ಇಲ್ಲ. ಯಾಕೆ ರೇಷನ್ ಕಾರ್ಡ್ ಇಲ್ಲ? ಊರಲ್ಲಿ ಐತೆ ನಮಗೆ. ಯಾವ ಊರಲ್ಲಿ? ತಮಿಳ್ನಾಡು. ರೇಷನ್ ಕಾರ್ಡ್ ತಮಿಳ್ನಾಡಲ್ಲಿ ಐತೆ, ಓಟ್ ಹಾಕೋದ್ ಇಲ್ಲಿ. ಅದ ಮತ್ತೆ ಹೆಂಗಿದು? ಹೆಂಗ ಅವ ಇಲ್ಲೇ ಮಾಡ್ಬೇಕಂತ ಮಾಡಿದ್ದೀವಿ ಅಂತ. ಹೌದಾ? ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ನಾನು ಒಂದು ಇಲ್ಲೊಂದು 10 ವರ್ಷದ ಮೇಲೆ ಆಯ್ತು. 10 ವರ್ಷ ಆಯ್ತು. ಓಕೆ ಓಕೆ ಆಯ್ತು. ಹಿಂದಿ ಕನ್ನಡ ಬರಲ್ಲ? नहीं हिंदी बोल हिंदी बोलता है? किधर से आप? झारखंड से। झारखंड से। कितना वर्ष में इधर है आप? अभी नया आए हैं। हाँ, नया आए हैं, कितना साल? अभी इधर नया आए हैं, 2-3 महीना हो रहा है। 2-3। वोट किधर जानता है आप? वोट वोट आप नाम क्या है? मेरा नाम पकीजा खातून. ಪಗೀಜಾ ಖಾನ್. ಕನ್ನಡ ಬರುತ್ತೆ? ಯಾಕಿದು ಯಾಕಿದು ಅಂತಾರೆ. 2,000 ಬಂತು ನಿಮ್ಗೆ? 2,000? क्या प्रॉब्लम है इधर? कोई प्रॉब्लम नहीं भैया, कोई प्रॉब्लम नहीं है. वही कमाने खाने के लिए इधर आए. ದುಡ್ಕೊಂಡು ತಿನ್ನಕ್ ಬಂದಿರಿ. ಆಯ್ತು ಬಿಡಿ, ಏನೋ ನಮ್ಗೆ ಅರ್ಥ ಆಗೋಲ್ದೆ. ಓ ನಮಸ್ಕಾರ ಅಜ್ಜಿ, ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನ್ ಮಾತಾಡ್ಬೇಕು? ಏನ್ ಮಾತಾಡ್ಬೇಕು ನೋಡಿ? ಏನಾರು ನಮ್ಗೆ ಪ್ರೇಯರಾ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ಹೆಂಗೆ ನಾನು ಹೇಳೋದೇನು? ಹೆಂಗೆ ಎಲ್ಲ ಕರೆಕ್ಟಾ ನೋಡಿ? ಥ್ಯಾಂಕ್ ಯು. ಮತ್ತೆ ಎಲ್ಲ ಚೆನ್ನಾಗೈತೆ, ಚೆನ್ನಾಗಿ ಮಾಡೋ ಪ್ರೇಯರ್ ಮಾಡಿದೆ. ನಾನೇನ್